ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿಯನ್ನು ಬಳಸಿಕೊಂಡು ರುಚಿಯಾದ, ಆರೋಗ್ಯಕರವಾದ ಹಾಗೂ ಕ್ವಿಕ್ಕಾಗಿ ಮಾಡುವಂಥ ಹಲಸಿನಕಾಯಿಯ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿಯನ್ನು ಕಟ್ ಮಾಡಲಿಕ್ಕೆ ಚಾಕುವಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಹಲಸಿನಕಾಯಿಗೆ ಮಂಗಳೂರಲ್ಲಿ ಗುಜ್ಜೆ ಅಂತ ಕರೀತಾರೆ. ನಾವು ಇದಕ್ಕೆ ಕುಂದಾಪುರದಲ್ಲಿ ಕಡ್ಗೆ ಅಂತ ಕರಿತೇವೆ. ಈಗ ಈ ರೀತಿ ಇದನ್ನು ಕಟ್ ಮಾಡಿದ ನಂತರ ಅದರ ಮೇಲಿನ ಅಂಟನ್ನು ಒಂದು ಪೇಪರ್ನಿಂದ ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ನಾನು ಅರ್ಧ ಹಲಸಿನಕಾಯಿಯನ್ನು ಮಾತ್ರ ಬಳಸಿಕೊಳ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿದ ನಂತರ ಅದನ್ನು ಇನ್ನೂ ಕೂಡ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅರ್ಧದಲ್ಲಿ ಮತ್ತೆ 2 ಭಾಗವನ್ನಾಗಿ ಮಾಡಿ ನಂತರ ಇನ್ನೂ ಕೂಡ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಇಡೀ ಹಲಸಿನಕಾಯಿಯನ್ನು ಮೊದಲಿಗೆ ಮುಳ್ಳನ್ನು ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿ ಪಲ್ಯವನ್ನು ಮಾಡ್ತಾರೆ. ಆದರೆ ಈಸಿ ಆಗ್ತದೆ ಅನ್ನುವ ಕಾರಣಕ್ಕೆ ನಾನು ಇವತ್ತು ಮೊದಲಿಗೆ ಸಣ್ಣ ಪೀಸುಗಳನ್ನಾಗಿ ಮಾಡಿ ಅದರ ಮುಳ್ಳುಗಳನ್ನು ನಾನು ತೆಗಿತಾ ಇದ್ದೇನೆ. ಈಗ ಅದನ್ನು ಕಟ್ ಮಾಡಿದ ನಂತರ ಒಳಗಿನ ಮೇಲಿನ ಭಾಗವನ್ನು ಕ್ಲೀನ್ ಮಾಡಿ ಸಣ್ಣ ಪೀಸುಗಳನ್ನಾಗಿ ಮಾಡಿ ಈಗ ಅದರ ಮುಳ್ಳನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡುವುದು ಈಸಿ ಅನ್ನಿಸ್ತದೆ ಹಾಗೂ ಬಹಳ ಬೇಗವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಅದನ್ನು ಕಟ್ ಮಾಡಿ ನೀರಿಗೆ ಹಾಕಿ ಈಗ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಸೇರಿಸಿ 15 ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ ಇದನ್ನು ಬೇಯಿಸಿಕೊಂಡ ನಂತರ ಅದನ್ನು ನೀರನ್ನು ಸಪ್ರೇಟ್ ಮಾಡಿ ಆರೋದಕ್ಕೆ ಬಿಡಬೇಕು. ಇದರ ನೀರನ್ನು ನಾವು ಪಲ್ಯ ಮಾಡೋದಕ್ಕೆ ಬಳಸ್ಕೊಳ್ತೇವೆ. ಈಗ 6 ಬ್ಯಾಡಗಿ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಹಾಗೂ ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿ ಮೊದಲು ಇದನ್ನು ತರ್ತರಿಯಾಗಿ ನಾವು ರುಬ್ಬಿಕೊಳ್ಬೇಕಾಗ್ತದೆ. ಇದನ್ನು ನಾನು ಯಾವುದೇ ಕಾರಣಕ್ಕೂ ಫ್ರೈ ಮಾಡಲಿಲ್ಲ, ಹಾಗೆ ಹಸಿದಾಗಿಯೇ ಹಾಕ್ತಾ ಇದ್ದೇನೆ. ಸೊ ಈ ರೀತಿ ತರ್ತರಿಯಾಗಿ ರುಬ್ಬಿದ ನಂತರ ಸಣ್ಣ ಚಿಟಿಕೆ ಆಗುವಷ್ಟು ಹಿಂಗು ಹಾಗೂ ಒಂದು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ಮಿಕ್ಸಿ ಮಾಡಿ ಈ ರೀತಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಇಲ್ಲಿ ಬೇಯಿಸಿದ ಹಲಸಿನಕಾಯಿಯನ್ನು ಈ ರೀತಿ ಚಿಕ್ಕ ಪೀಸುಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಗ್ಗರಣೆಯನ್ನು ಮಾಡಲಿಕ್ಕೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು ಹಾಗೂ ಕರಿಬೇವನ್ನು ಹಾಕಿದ್ದೇನೆ. ಸೊ ಒಗ್ಗರಣೆ ಹಾಕಿದ ನಂತರ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಅಂದರೆ ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸನ್ನು ಹಸಿದಾಗಿ ಹಾಕಿರುವ ಕಾರಣ ಈಗ ಅದನ್ನು ನಾವು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ನಂತರ ಇಲ್ಲಿ ನಾನು ಒಂದು ಸಣ್ಣ ತುಂಡಾಗುವಷ್ಟು ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಅದರ ರಸವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ನಾವೀಗ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಇಲ್ಲಿ ನೋಡ್ಬೋದು, ನಾನು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ನಂತರ ಒಂದು ಸಣ್ಣ ತುಂಡಾಗುವಷ್ಟು ಬೆಲ್ಲವನ್ನು ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರುವಂಥ ಹಲಸಿನಕಾಯಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಲಸಿನಕಾಯಿ ಬೇಯಿಸಿದ ನೀರನ್ನು ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಂಡರೆ ಟೇಸ್ಟಿಯಾದ ಹಾಗೂ ಹೆಲ್ದಿಯಾದ, ಈಸಿಯಾದ ಹಲಸಿನಕಾಯಿ ಪಲ್ಯ ಅನ್ನುವಂಥದ್ದು ರೆಡಿ ಆಯಿತು. ನೀವಿಲ್ಲಿ ನೋಡ್ಬೋದು, ಇದಕ್ಕೆ ನಾನು ಯಾವುದೇ ರೀತಿಯಾಗಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸಲಿಲ್ಲ. ಸಿಂಪಲ್ಲಾಗಿ ಹಾಗೂ ಇದು ಬಹಳ ರುಚಿಯಾಗಿ ಇರ್ತದೆ. ಒಮ್ಮೆ ಕೂಡ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಧೃತೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.